ಈ ಚುನಾವಣೆ ಒಳಗಡೆ ಎಲ್ಲವನ್ನೂ ಸರಿ ಮಾಡ್ಕೊಂತೀವಿ, ತೊಂದರೆ ಇಲ್ಲ. ಆದ್ರೆ ಒಂದೇನು ಭಾರತೀಯ ಅದೇನೋ ಅಂತಾರಲ್ಲ, ಕೋಟೆ ಮುಚ್ಚಿದ ಮೇಲೆ ರೈಲು ಹೋದ್ಮೇಲೆ ಟಿಕೆಟ್ ತಗೊಂಡ್ರಂತೆ ಅಂತ. ಅದಾಗಲ್ಲ, ಅದು ಯಾವ ಕಾರಣಕ್ಕೂ ಆಗಲ್ಲ. ಬಟ್ ನನಗೆ ಏನಾಗಿಲ್ಲ, ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ಕಾರಣಕ್ಕೂ ಭ್ರಮೆ ಬೇಡ ಅಂತಕ್ಕಂಥದ್ದು ನಾನು ಹೇಳ್ತಕ್ಕಂಥ ಒಂದು ಸಲಹೆ. ದಯಮಾಡಿ ತಾವು ವಿರೋಧ ಪಕ್ಷದಲ್ಲಿ ಗೆದ್ದಿರ್ತಕ್ಕಂಥ 104 ಶಾಸಕರು ನಮ್ಮ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಇರಿ. ಏಕೆಂದರೆ ಕಾಂಗ್ರೆಸ್ ಪಕ್ಷದ ಯಾರೋ ಶಾಸಕರು ಬರ್ತಾರೆ, ನಮ್ಮನ್ನು ಬಿಗಿ ಮಾಡ್ತಾರೆ, ನಮ್ಮನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅಂತಕ್ಕಂಥ ಆಸೆನ ತಾವೇ ಹೇಳಿರೋ ಪ್ರಕಾರ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಅಮಿತ್ ಶಾ ಅವರು 20 ಸೀಟ್ ತೊಗೊಂಬಂದ್ರೆ ಮಾತ್ರ ನಿನಗೆ ಚಾನ್ಸ್ ಕೊಡ್ತೀನಿ, ಅದ್ರ ಕೊಡಲ್ಲ ಅಂತಕ್ಕಂಥ ಮಾತು ತಾವು ಉಲ್ಲೇಖ ಮಾಡಿದೆ, ನಿಮ್ಮ ಮಾಧ್ಯಮದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಈ ಆಡೋ ಮಕ್ಕಳಿಗೆ ಬೆಲ್ಲ ಕೊಡ್ತಾರೆ, ನೀನು ಇದು ಆ ಥರದಲ್ಲಿ ಅದನ್ನೇ 20 ಸನ್ಮಾನ್ಯ ರಾಜ್ಯಾಧ್ಯಕ್ಷಗೆ ರಾಷ್ಟ್ರೀಯ ಅಧ್ಯಕ್ಷರು ಸೂಚನೆ ಕೊಟ್ಟಿರ್ತಕ್ಕಂಥದ್ದು 20 ಸೀಟ್ ತೆಗೆದುಕೊಂಬಂದ್ರೆ ಮಾತ್ರ ನಿನಗೆ ಆಪರೇಷನ್ ಕಮಲ ಮಾಡೋಕ್ಕೆ ನಾವು ಚಾನ್ಸ್ ಕೊಡ್ತೀವಿ, ಅದ್ರ ಕೊಡಲ್ಲ ಅಂತಕ್ಕಂಥ ಮಾತನ್ನು ಉಲ್ಲೇಖ ಮಾಡಿರ್ತಕ್ಕಂಥ. ನಿಜವಾಗ್ಲೂ ಇದು ಎಷ್ಟು ಘೋರ ಅಪರಾಧ ಅಂತ ಅಂದರೆ, ಒಂದು ಭಾರತೀಯ ಜನತಾ ಪಾರ್ಟಿ ತನ್ನದೇ ಆದಂಥ ತತ್ವ ಸಿದ್ಧಾಂತ ಆಧಾರದ ಮೇಲೆ ಇರತಕ್ಕಂಥ ವ್ಯವಸ್ಥೆ ಒಳಗಡೆ ಕಾಂಗ್ರೆಸ್ ಪಕ್ಷದ ಶಾಸಕರು ಬಂದರೆ ಒಬ್ಬ ಮುಖ್ಯಮಂತ್ರಿ ಮಾಡ್ತಾರೆ ಅಂತಂದರೆ ಕ್ರೆಡಿಟ್ ಕಾಂಗ್ರೆಸ್ ಪಕ್ಷಕ್ಕೆ ಹೋಗುತ್ತೆ ಹೊರತು ಭಾರತೀಯ ಜನತಾ ಪಾರ್ಟಿಗೆ ಹೋಗಲ್ಲ. ಇದ್ರ ಬಗ್ಗೆ ಬಹಳ ಅದನ್ನ ನಾಯಕರು ಕ್ರೆಡಿಟ್ ಕೊಡಕ್ಕೆ ರೆಡಿ ಆಗಿದ್ದಾರೆ. ಅಲ್ಲ ಒಂದು ಪಕ್ಷ ನೋಡಿ, ಸಾಮಾನ್ಯವಾಗಿ ಈ ಪ್ರಜಾಪ್ರಭುತ್ವದಲ್ಲಿ ಯಾರು ಹೋಗಕ್ಕೆ ರೆಡಿ ಇಲ್ಲ, ಯಾರು ಹೋಗ್ಲಿಕ್ಕೆ ರೆಡಿ ಇಲ್ಲ. ಆದ್ರೂ ಕೂಡ ಭ್ರಮೆ ಅಭಿಪ್ರಾಯ, ಯಾರು ಹೊರಡಕ್ ರೆಡಿ ಇಲ್ಲ ಹಾಗಂತ ಹೇಳಿ ಈಗಾಗಲೇ ಒಬ್ರು ಹೋಗಿದ್ದಾರೆ, ರಾಜೀನಾಮೆ ಅಕ್ಸೆಪ್ಟ್ ಮಾಡೋದಿಲ್ಲ ಅವರದ್ದು, ನಮಗೆ ಗೊತ್ತಿದೆ ಅಂತಕ್ಕಂಥ ಅದನ್ನೇನು ನೀವು ಡೈರೆಕ್ಷನ್ ಕೊಟ್ಟಿರ್ಬೋದು. ಆದ್ರೆ ಅವರು ಇಂಡಿಪೆಂಡೆಂಟ್ ಮ್ಯಾನ್. ರಮೇಶ್ ಕುಮಾರ್ ನಿಮ್ ಪಕ್ಷಕ್ಕೆ ಸೇರಿದ್ರು ಕೂಡ ಅಲ್ಲ, ಅವರಿಗೆ ಸ್ಪೀಕರ್ ಆಗಿ ರಮೇಶ್ ಅವರು ಇಂಡಿಪೆಂಡೆಂಟ್ ಆಗಿ ರಮೇಶ್ ಕುಮಾರ್ ಅವರು ಸಾಮರ್ಥ್ಯ ಇದೆ. ಸಮರ್ಥನೆ ಮಾಡ್ಕೊಳ್ಳೋ ಭರದಲ್ಲಿ ಏನೇನು ಮಾತಾಡಿ, ಆ ಸ್ಪೀಕರ್ ಸ್ಥಾನಕ್ಕೆಲ್ಲ ಚ್ಯುತಿ ಬರೋ ತರದಲ್ಲಿ ಗೌರವ ತರೋ ರೀತಿಯಲ್ಲಿ ನೀವು ಮಾತಾಡೋದು ಒಳ್ಳೇದು. ಸೀನಿಯರ್ ಮ್ಯಾನ್. ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳಿ. ನಾನು ಕೂಡ MLC ಇದ್ದಂಥ ಸಂದರ್ಭದಲ್ಲಿ ಚುನಾವಣೆಗೆ ನಿಲ್ಲಬೇಕಾದಾಗ ನಾನು ಭಾರತೀಯ ಜನತಾ ಪಾರ್ಟಿಯಿಂದ MLC ಆಗಿದ್ದೆ. ಹೇಳ್ತೀನಿ ಕೇಳಿ, ನಾನು ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆ ನಿಲ್ಲುವಂಥ ಸಂದರ್ಭದಲ್ಲಿ ನನ್ನ MLC ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೆ. ಅದನ್ನೇ ಈಗ ದಯವಿಟ್ಟು ಈಗ ಅದನ್ನೇ ಮಾಡ್ತಾ ಇರೋದು. ಉಮೇಶ್ ಜಾಧವ್ ಅವರು ಇಂಡೈರೆಕ್ಟ್ ಆಗಿ ಹೇಳಲ್ಲ, ನಾನು ಕಾನೂನಿನ ಚೌಕಟ್ಟಿನ ಒಳಗಡೆ ಅರ್ಥ ಮಾಡ್ಕೊಂಡು, ಯಾಕೆಂದ್ರೆ ಅವ್ರನ್ನ ವಜಾ ಮಾಡಬೇಕು ಅಂತಕ್ಕಂಥ ಅರ್ಜಿ ಪೆಂಡಿಂಗ್ ಇದೆಯಲ್ಲ, ಪರ್ಸನಲಿ ಬಂದು ಮೀಟ್ ಮಾಡಿ ಕೊಟ್ಟ ಮೇಲೆ ಅದನ್ನ ಅಕ್ಸೆಪ್ಟ್ ಮಾಡಬೇಕು. ಬೇರೆ ನಿರ್ವಾಹ ಇಲ್ಲ ಅವ್ರಿಗೆ. ಚರ್ಚೆ ಒಂದನ್ನು ತಿಳ್ಕೊಳ್ಳಿ, ಇದು ಲೇಟರ್ ಸ್ಟೇಜ್ ಅಲ್ಲಿ ಚರ್ಚೆ ಮಾಡಬಹುದು. ಆದ್ರೆ ನೀವು ಯಾವ ಭರವಸೆಗಳನ್ನ ಕೊಟ್ಟು ನಮ್ಮ ಮತದಾರರಿಗೆ ಆಮಿಷ ಒಡ್ಡು ಬಂದಿದ್ದೀರಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಮತದಾರರಿಗೆ ಏನೋ ಹೇಳ್ಬಿಡೋದು, ನಮ್ ಇಷ್ಟ ಬಂದಂಗೆ ಏನೋ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳಿದ್ರೆ ಹಿಂಗೆ ಎಲ್ಲಿವರೆಗೂ ಸಹಿಸ್ಕೊಂಡಿರ್ಬೇಕು. ಅದಕ್ಕೋಸ್ಕರನೇ ಒಂದು ವೇಳೆಯನ್ನ ನಿಗದಿ ಮಾಡಿ ಕೊಟ್ಟಂತ ಸಂದರ್ಭದಲ್ಲಿ ಚುನಾವಣಾ ನೀತಿ ಸಮಿತಿ ನೀತಿ ಸಂಹಿತೆ ಬರೋದಕ್ಕೆ ಮುಂಚೆನೆ ಅವರು ರೆಸಿಗ್ನೇಷನ್ ಕೊಟ್ಟಿದ್ದಾರೆ. ಇವರು ಅದನ್ನು ಸುಮ್ಮನೆ ಸಬ್ಜೆಕ್ಟ್ ಡಿವಿಯೇಟ್ ಆಗೋದು ಬೇಡ, ಅದ್ರ ವಿಚಾರ ಬೇರೆ ತಗೊಳ್ಳಿ. ಇವತ್ತು ಯಡಿಯೂರಪ್ಪನವರು ಹೇಳಿದ್ದಾರೆ, ಅಮಿತ್ ಶಾ ಅವರು ಅಂತ ಹೇಳಿದರು. ಅಮಿತ್ ಶಾ ಅವರು ನಿನಗೆ ಆಪರೇಷನ್ ಕಮಲ ಮಾಡೋದಕ್ಕೋಸ್ಕರವಾಗಿ ನಿಮ್ಗೆ ಅವಕಾಶ ಕೊಡ್ತೀವಿ ಅಂತ ಯಡಿಯೂರಪ್ಪನವ್ರಿಗೆ ಹೇಳಿಲ್ಲ. ನೀವು 20 ಸೀಟನ್ನು ಗೆಲ್ಲೋದಾದ್ರೆ ಭಾರತೀಯ ಜನತಾ ಪಾರ್ಟಿಯ ಸ್ಟ್ರೆಂತ್ ಅನ್ನು ಕರ್ನಾಟಕದಲ್ಲಿ ತೋರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಅಲ್ಲಿ ಸಾಕಷ್ಟು ಗೊಂದಲಗಳಿದಾವೆ, ಎಲ್ಲ ಬಿಟ್ಟು ಒಬ್ಬೊಬ್ಬರಾಗಿ ಹೊರಡ್ತಾ ಇದ್ದಾರೆ. ಇಂಥ ಇದು ವಾಸ್ತವಾಂಶ ಪ್ರಾರಂಭ ಆಗಿದೆ. ಗಂಟು ಮುಟ ಕಟ್ಟಿದ್ದಾರೆ, ಏನೇನು ಕಟ್ಟಿದ್ದಾರೆ ಯಾರಿಗೆ ಗೊತ್ತು, ನಾವ್ ಹೇಳೋದಲ್ಲ. ಒಂದು ನಿಮಿಷ ಹೇಳ್ತಾ ಇದ್ದೀನಿ ನಾನು, ಇದನ್ನ ನಾವ್ ಹೇಳಲಿಲ್ಲ. ಇದು ಸರ್ಕಾರದ ಆಯಸ್ಸು ಪಾರ್ಲಿಮೆಂಟ್ ಎಲೆಕ್ಷನ್ ತನಕ ಮಾತ್ರ ಅಂತ ಹೇಳಿ ಸಿದ್ದರಾಮಯ್ಯನವರು ಶಾಂತಿವನದಲ್ಲಿ ನುಡಿದಂತ ಭವಿಷ್ಯ. ಅದನ್ನ ಅರ್ಥ ಮಾಡ್ಕೋಬೇಕು. ನಾಯಕರು ಯಾರಿದ್ದಾರೆ, ನಿಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ದಾಳ ಉಳಿಸ್ತಾ ಇರೋರು ಇವತ್ತು ಮಂಡ್ಯದಲ್ಲಿ ಅಲ್ಲ, ಒಂದ್ ನಿಮಿಷ, ಮಂಡ್ಯದಲ್ಲಿ ಆಗಿರ್ತಕ್ಕಂಥ ಗೊಂದಲಕ್ಕೆ ಸಿದ್ದರಾಮಯ್ಯನವರು ಕಾರಣ ಅನ್ನೋ ಮಾತುಗಳಿಗಾಗಲೇ ಶುರುವಾಗಿದೆ. ಇವತ್ತು ಇಂಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವರಿಗೆ ನಮ್ಗಳ ಜೊತೆ ಹೊಂದಾಣಿಕೆ ಸರಿ ಇಷ್ಟ ಇಲ್ಲ ಅಂತಕ್ಕಂಥ ಮಾತುಗಳು ಈಗಾಗಲೇ ಶುರುವಾಗಿದೆ. ಯಡಿಯೂರಪ್ಪನವರು 22 ಸೀಟ್ಗಳನ್ನ ಪಡಿತೀವಿ, ಗೆಲ್ತೀವಿ. ಯಾವಾಗ ಅದು ಪುಲ್ವಾಮಾ ಅಟ್ಯಾಕ್ ಆದ ನಂತರ ಏರ್ ಸ್ಟ್ರೈಕ್ ಸಂದರ್ಭದಲ್ಲೂ ಕೂಡ ಹೇಳಿದ್ರು. ಒಂದ್ ವಿಷಯ ಹೇಳ್ತೀನಿ, ಪುಲ್ವಾಮಾ ಅಟ್ಯಾಕ್ ಇವಾಗ ಮೊನ್ನೆ ನಡೆದಿರೋದು.
ಯಡಿಯೂರಪ್ಪನವ್ರು ಹೇಳಕ್ ಶುರು ಮಾಡಿ 6 ತಿಂಗಳಾಗಿದೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅರೆ, ನಮ್ಮ ಗೋಲ್, ಆದ್ರೆ ಆ ನಮ್ಮ ಸಂದರ್ಭದಲ್ಲಿ ರೀಚ್ ಏನು ಅಂತ ಹೇಳಿದ್ರೆ, ನೀವು ನಮ್ಮ ಈ ಬೇರೆ ಟಾರ್ಗೆಟ್ ಎಲ್ಲ ಟಾಂಗ್ ಆಲ್ರೆಡಿ ಕೊಡ್ತೀರಿ. ಫಿಕ್ಸ್ಡ್ 22 ಸ್ಥಾನಗಳನ್ನ ಕರ್ನಾಟಕದಲ್ಲಿ ಗೆಲ್ಬೇಕು ಅಂತಕ್ಕಂಥ ಟಾರ್ಗೆಟ್ ಅನ್ನ 6 ತಿಂಗಳ ಮುಂಚೆ ಇಟ್ಕೊಂಡಿದೀವಿ ನಾವು. ಆದ್ರಿಂದ ಇದಕ್ಕೂ ನಾವು ಯಾವ್ಯಾವ್ದಕ್ಕೂ ಹೋಯ್ಲಿ ವಾಕ್ಚಾತುರ್ಯದಿಂದ ಏನ್ ಬೇಕಾದ್ರೂ ಸಮರ್ಥನೆ ಮಾಡ್ತಾರೆ, ಜನ ಅದನ್ನ ಒಪ್ಕೊಳ್ಳಲ್ಲ. ವಾಕ್ಚಾತುರ್ಯತೆ ಅಂತ ನೀವು ಹೇಳ್ಬೇಕಾದಿಲ್ಲ. ನಮ್ಮ ಸಾಮರ್ಥ್ಯ ಏನಿದ್ರು ನಮ್ಮ ಶಾಸಕರು ಕೂಡ ಏನ್ ಹೇಳ್ತಾರೆ? ನಾವು ಹೋಗ್ತಾ ಇರ್ತಕ್ಕಂಥ ದಕ್ಷಿಣ ಭಾರತ ಡೆವಲಪ್ಮೆಂಟ್ ಅಜೆಂಡಾ, ದಕ್ಷಿಣ ನಾಟ್ ಭಾರತ. ಎಟ್ ದಿ ಕಾಸ್ಟ್ ಆಫ್ ಯಾರೋ ಒಬ್ರು ಕಳ್ಕೊಂಡಿರ್ತಕ್ಕಂಥ. ಮತ್ತೆ ಯಾಕೆ ಇಷ್ಟು ಬಡದಾಡ್ತಾ ಇದ್ದೀರಿ? ನಮ್ಮ ಡೆವಲಪ್ಮೆಂಟ್ ಹೌದು. ಅಜೆಂಡಾ ಆಗಿದ್ರೆ ಡೆವಲಪ್ ಇವತ್ತು ಬೆಳಗ್ಗೆ ಹೇಳಿರ್ತಕ್ಕಂಥದ್ದು ನೀವು ಊಟ ಮಾಡಿದ್ರೆ ಎಲ್ರಿಗೂ ನಾವು ಊಟ ಮಾಡಿದೀನಿ ಅಂತ ಹೇಳೋ ಅಗತ್ಯ ಇಲ್ಲ. ಆರಾಮಾಗಿರ್ತೀರಿ, ಸಂತೃಪ್ತರಾಗಿರ್ತೀರಿ. ಇವತ್ತು ಪ್ರೆಸ್ ಕಾನ್ಫರೆನ್ಸ್ ನ ಕೆಲವು ಸೆಲೆಕ್ಟೆಡ್ ವಿಚಾರಗಳನ್ನ ಮಾತ್ರ ತಗೊಂಡಿದ್ದೀರಿ. ನಿಮ್ಮ ಅದರೊಳಗೆ ಮೊದಲು ಹೇಳಿದ್ದೇನು, ನಮ್ಮ ಚುನಾವಣೆ ಏನಿದೆ, ನಾವು ಯಾವ ಅಜೆಂಡಾದಲ್ಲಿ ಹೋಗ್ತೀವಿ, ಏನ್ ಮಾಡ್ತಾ ಇದೀವಿ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ ಯಡಿಯೂರಪ್ಪನವರು. ಹೇಳಿದ್ದಾರೆ ನಾವು ಡೆವಲಪ್ಮೆಂಟ್ ಅಜೆಂಡಾದಲ್ಲಿ ಹೋಗ್ತಾ ಇದೀವಿ, ಕಾಂಗ್ರೆಸ್ಸಿನ ಫೈಲ್ಯೂರ್ ಮೇಲೆ ಹೋಗ್ತಾ ಇದೀವಿ, ಅವರ ಕರಪ್ಷನ್ ಗಳ ಮೇಲೆ ಹೋಗ್ತಾ ಇದೀವಿ, ಹಿಂದೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಾವು ಮಾಡಿರೋ ಕೆಲಸಗಳ ಮೇಲೆ ಹೋಗ್ತಾ ಅದನ್ನ ಇದೀವಿ. ಡಿನೇ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ನೀವೇನ್ ಮಾಡ್ತಾ ಇದ್ದೀರಿ? ಹೌದು, ನಾವೆಲ್ಲ target ನಮ್ಮಲ್ಲಿ ಹೇಳ್ತಾ ಹಾಲಿದೆ ಅಂತೀರಿ, ಮತ್ತೆ ಅಲ್ಲಿ ಲಿಂಬೆ ಹುಳಿನೂ ಹಿಂಡ್ಕೋತಾ ಇದೀರಿ ಅನ್ನೋದು ನನ್ನ ಪ್ರಶ್ನೆ. ನಾವು ಅದ್ರ ಮೇಲೆ ಹೋಗ್ತಾ ಇರೋದು. ಆದರೆ ಅಭಿವೃದ್ಧಿಯನ್ನು ಹಾಲಿಗೆ ಯಾಕೆ ಹುಳಿ ಭವಿಷ್ಯನೂ ಹಿಂಡ್ಕೋತಾ ಕೂಡ ಇದೀರಿ? ಇವತ್ತು ಹೇಳಿದ್ದಾರೆ. ಇವತ್ತು ಏನಾಗುತ್ತೆ ಅಂತಕ್ಕಂಥದ್ದು 50 ಅಂಶಗಳನ್ನ ನಾವು ಬಿಡುಗಡೆ ಮಾಡಿದ್ವಿ, ವಿಫಲ ಆಗಿರ್ತಕ್ಕಂಥ ಅಲ್ಲ, ನೀವು ಮಾಡ್ತೀರಿ. ನಾವು ಮಾಡ್ತೀವಿ. ನಿಮ್ದು ದೊಡ್ಡ ಜಾತಕನೇ ಇದೆ, ಅದ್ರಲ್ಲಿ ಜಾತಕ ನೀವೇನ್ ಬಿಡೋದು? ಹೋಯ್ತಲ್ಲ, ಅಲ್ಲ, okay, 50 ಅವ್ರ ಅಂಶಗಳನ್ನ ನೀವು ಬಿಡುಗಡೆ reveal ಮಾಡ್ತೀವಿ. ಮಾಡ್ತೀರಿ, ನಿಮ್ ಜೊತೆಗೆ ಅವ್ರು ರಿವೀಲ್ ಮಾಡ್ತಾರೆ, ನೋಡೋಣ. ಅಲ್ಲ, ಅದಕ್ಕೆ ಒಂದು ರಾಷ್ಟ್ರೀಯ ಪಕ್ಷ ಕೇಂದ್ರದಲ್ಲಿ ಆಯ್ತಾ. 40 ಸ್ಥಾನಕ್ಕೆ ಬಂದಿದ್ದು. ಹೌದೌದು, ಡೆವಲಪ್ಮೆಂಟ್ ಅಜೆಂಡಾ ಅನ್ನುವ ಮಾತುಗಳು ಹೇಳ್ತಾ ಇದ್ದಾರೆ. 44 ನಾಲ್ಕು ಕಮ್ಮಿ ಮಾಡ್ತಾರೆ ನೋಡಿ. ಅಲ್ಲ, ಅವ್ರಿರೋದೇ ಅದಕ್ಕೆ, ನಿಮ್ ಸೀಟ್ಗಳನ್ನ ಕಮ್ಮಿ ಮಾಡೋದಕ್ಕೆ ಅವರ ಅಜೆಂಡಾದಲ್ಲಿ. ಹಂಗಾದ್ರೆ ನೀವು ಹೋಗ್ತಾ ಇದ್ದೀರಾ ಆಪರೇಷನ್ ಕಮಲ ಮಾಡಕ್ಕೆ ಇದಾರೆ ಅಂತ ಅವರು? ಯಾರು? ನಿಮ್ಮಿರೋ ಸೀಟ್ಗಳು ಕಮ್ಮಿ ಮಾಡೋದಂದ್ರೆ ಏನ್ ಅರ್ಥ? ಅದಕ್ಕೆ ಆಪರೇಷನ್ ಕಮಲ ಮಾಡಕ್ಕೆ ಹೊರಟಿದ್ದಾರೆ ಅಂತ ಈಗ 1 minute, point raise ಮಾಡಿದ್ರಿ. ನೀವು ಹೇಳ್ತಾ ಇದ್ದೀರಲ್ವಾ, 100% ಉತ್ತರ ಅದೇ. 100% ನಿಮ್ ಉತ್ತರ ಅದೇ. ಅದಕ್ಕೆ ಸೀಟ್ಗಳು ಹೇಳ್ತಾ ಕಡಿಮೆ ಇದ್ದೀನಿ. ಮಾಡಿ ಹೇಗ್ ಕಡಿಮೆ ಮಾಡಕ್ ಸಾಧ್ಯ? Yes, I have to take a ಆಪರೇಷನ್ break. ಕಮಲ I have to ಮಾಡಿದ್ರೆ take a ಹೇಗ್ break. ಮಾಡಕ್ I ಸಾಧ್ಯ? have to ಹೇಳಿ take a break. ಹೇಳಿ. ನಿಜ, ಕೃಷ್ಣಕುಮಾರ್ ಅವರೇ, ನೀವು ಇಷ್ಟು ಸ್ಮಾರ್ಟ್ ಆಗಿ ಮಾತಾಡೋದ್ರಿಂದ 37 ಸೀಟ್ ಇದ್ರು ಮುಖ್ಯಮಂತ್ರಿ ಆಗಿರ್ತಾರೆ. ಅಲ್ಲ, ನಿಮ್ಮ ಪಕ್ಷದ ಪ್ರಶ್ನೆ ಅರ್ಥ ಏನ್ ಹೇಳಿ? ಆಯ್ತಾಯ್ತು, 100%. ನೀವು ನಿಮ್ಮ ಆ ಸ್ಮಾರ್ಟ್ನೆಸ್ ಗೆ ನಮ್ಮ ಅಭಿನಂದನೆಗಳಿದ್ದಾವೆ. ಖಂಡಿತವಾಗಿ ಆಪರೇಷನ್ ಕೈ ಮಾಡಿ 7 ಜನ ಜೆಡಿಎಸ್ ಅವರು ತಗೊಂಡು ಅದು ಮರ್ತು ಎಸ್ ಅಲ್ಲ, ಅದು ಯಾವಾಗ ನೆನಪಾಗುತ್ತೆ? ಅನುಕೂಲ ಸಿಂಧು ರಾಜಕಾರಣಕ್ಕೆ ಅದೊಂದು ದೊಡ್ಡ ಉದಾಹರಣೆ. ಎಸ್ ವಿ ವಿಲ್ ಡಿಬೇಟ್ ಆಫ್ಟರ್ ದಿಸ್ ಬ್ರೇಕ್. ಎಸ್ ವೀಕ್ಷಕರೇ, ಸಮ್ಮಿಶ್ರ ಸರ್ಕಾರ ರಚನೆ ಆದಾಗ್ಲಿಂದಲೂ ಕೂಡ ಆಪರೇಷನ್ ಕಮಲ ಸದ್ದು ಮಾಡ್ತಾ ಇತ್ತು. ಮಧ್ಯಕ್ಕೆ ನಾನಾ ಕಾರಣಗಳಿಂದ ಆ ಒಂದು ಆಪರೇಷನ್ ಕಮಲ ಅನ್ನೋದು ಒಂದ್ಸರಿ ಅರಳುತ್ತಾ ಇತ್ತು, ಒಂದ್ಸಲಿ ಅದು ಮುದುಡ್ತಾ ಇತ್ತು. ಆದರೆ ಅನೇಕ ಬಾರಿ ಮುಖಭಂಗ ಕೂಡ ಅನುಭವಿಸಿದ್ದಾಗಿದೆ. ಆದರೆ ಈಗ ಯಾಕೆ ಸದ್ದು ಮಾಡ್ತಾ ಇದೆ ಅಂದ್ರೆ, ಇಲ್ಲಿ ಸಮೀಕ್ಷೆಗಳು ಹೇಳುವ ಪ್ರಕಾರ ಮುಂದೆ NDA ಮೈತ್ರಿಕೂಟ ಕೇಂದ್ರ ಸರ್ಕಾರದ ಚುಕ್ಕಾಣಿಯನ್ನ ಹಿಡಿದು ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನುವ ಸಮೀಕ್ಷೆಯ ಮೇಲೆ ಮತ್ತೆ ಈಗ ಆಪರೇಷನ್ ದಾಳವನ್ನ ಉರುಳಿಸ್ತಾ ಇದ್ದಾರಾ? ಅದು ಏನಾದರೂ ಇದಕ್ಕೆ ಆಹಾರವಾಗ್ತಾ ಇದೆಯಾ? ರಾಮಕೃಷ್ಣ ಉಪಾಧ್ಯಾಯ ಅವರೇ ನೋಡಿ, ಈ ಎಲೆಕ್ಷನ್ನಲ್ಲಿ ಫಸ್ಟ್ ಟೈಮ್ JDS ಅಂಡ್ ಕಾಂಗ್ರೆಸ್ ಒಟ್ಟಿಗೆ ಹೋಗ್ತಾ ಇರ್ತಕ್ಕಂಥದ್ದು ಹಿಂದೆಂದೂ ಆಗಿಲ್ಲ. ಪಾರ್ಲಿಮೆಂಟ್ರಿ ಎಲೆಕ್ಷನ್ಸ್ನಲ್ಲಿ ಯಾವಾಗಲೂ ಏನೋ ಅಪೋಸ್ ಮಾಡಿ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಫಾರ್ ಬೋತ್ ಕಾಂಗ್ರೆಸ್ ಆ್ಯಂಡ್ JDS ಅವರಿಬ್ಬರು ಮತದಾರರು ಒಂದೇ. JDSಗೆ ಸೌತ್ ಬೆಂಗಳೂರು ಬಿಟ್ಟರೆ ಅಲ್ಲಿಂದ ಆಚೆ ವೋಟರ್ಸ್ ಇಲ್ಲ. ಆ್ಯಂಡ್ ಕಾಂಗ್ರೆಸ್ಗೆ ಅಫ್ಕೋರ್ಸ್ ಇಲ್ಲೂ ಇದೆ, ನಾರ್ತ್ ಕರ್ನಾಟಕದಲ್ಲಿದೆ. ಅವ್ರಿಗೆ ನಾರ್ತ್ ಕರ್ನಾಟಕದಲ್ಲಿ ಸೀಟು ಬೇಕಾಗಿಲ್ಲ, ಯಾರಿಗೆ JDSಗೆ. ಅಫ್ಕೋರ್ಸ್ ಅಕಸ್ಮಾತ್ ಏನಾದ್ರು ಕೊಟ್ಟರೆ ಒಂದು ಬಿಜಾಪುರ ಮತ್ತೊಂದು ತಗೊಳ್ತಾರೆ, ಬಟ್ ಇಲ್ಲೇ ಹೋರಾಟ ಇರತಕ್ಕಂಥದ್ದು. ಆದರೆ ಇಲ್ಲಿ ಈಗಾಗಲೇ ಸಿಟ್ಟಿಂಗ್ MPs ಕೆಲವರಿದ್ದಾರೆ. ಫಾರ್ ಎಕ್ಸಾಂಪಲ್ ತುಮಕೂರು, ಚಿಕ್ಕಬಳ್ಳಾಪುರ, ದೆನ್ ಚಾಮರಾಜನಗರ, ಈ ಎಲ್ಲ ಸೀಟ್ಗಳನ್ನು ನಮಗೆ ಕೊಡಿ, ಬಿಕಾಸ್ ನಾವು ಅಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಟೈಮ್ನಲ್ಲಿ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀವಿ, ಆ ಸೀಟ್ಗಳನ್ನು ನಾವು ಗೆಲ್ಸ್ಕೊಡ್ತೀವಿ ಅಂತ. ನೀವು ಗೆಲ್ಸ್ಕೊಡ್ತೀರಿ, ನಮ್ಮವ್ರು ಗೆದ್ದವರೇ ಇದ್ದಾರೆ ಸ್ವಾಮಿ, ನಾವು ಯಾಕೆ ಬಿಟ್ಕೊಳ್ಳೋಣ? ಕಾಂಗ್ರೆಸ್ ಲಾಜಿಕ್ನ ನೀವು ಒಪ್ಕೊಳ್ಬೇಕು. ಬಿಕಾಸ್ ಇರೋಂಥ MPಗಳನ್ನ ಯಾವ ಕಾರಣಕ್ಕೆ ಅವ್ರ ಮೇಲೆ ಏನೋ ಒಂದು ಅಲಿಗೇಷನ್ ಇತ್ತು, ಅದು ಮತ್ತೊಂದು ಏನಾಯ್ತು ಅಂತ ನೀವು ಚೇಂಜ್ ಮಾಡಬಹುದು. ಅದು ಬಿಟ್ಬಿಟ್ಟು ಈಗ ಆಪರೇಷನ್ ಕಮಲ ಕೈ ಹಾಸನ ಮಂಡ್ಯ ಬೇಕು, ಅದ್ರ ಜೊತೆಗೆ ತುಮಕೂರು ಬೇಕು. ಆಯ್ತಾಯ್ತು, ಅಲ್ಲ ಎಷ್ಟಿದೆ ಅಂತ ಎಲ್ಲಾ ಕಡೆ ತೆನೆ ರಾರಾಜಿಸ್ತಾ ಇದೆ. ತೆನೆ ಹೊತ್ತ ಮಹಿಳೆಯ ಪರಾಕ್ರಮ ಅಂತ ಗೊತ್ತು. 2014 ನಲ್ಲಿ JDS ಕ್ಯಾಂಡಿಡೇಟ್ಸ್ಗೆ ಎಷ್ಟು ವೋಟ್ ನೀವು ಆಡಳಿತ ಸರ್ಕಾರದಲ್ಲಿ ಇದ್ದೀರಿ ಅಂತ ತಕ್ಷಣವೇ ಇಡೀ ರಾಜ್ಯಕ್ಕೆ ರಾಜ್ಯವೇ ನಮ್ದು ಅಂತ ಇದ್ರೆ ಹೆಂಗೆ? ನಾರ್ತ್ ಕರ್ನಾಟಕದಲ್ಲಿ 15-20 ಸಾವಿರದ ಮೇಲೆ ಯಾವ ಕಾನ್ಸ್ಟಿಟ್ಯೂನ್ಸಿಲೂ ಬರೋದಿಲ್ಲ ಅವರಿಗೆ. ಸೊ ದಟ್ ಇಸ್ ಎ ಫ್ಯಾಕ್ಟ್. ಸೊ ಅದರಿಂದ ಇಲ್ಲಿ ಕೇಳ್ತಾ ಇದ್ದಾರೆ, ನೀವು ವೀರಪ್ಪ ಮೊಯ್ಲಿ ಅಂತ ಸೀನಿಯರ್ ಲೀಡರು, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದವರು ಭಾಳಷ್ಟು ಟೈಮು, ಅಂಥವ್ರ ಸೀಟನ್ನು ನೀವು ಈಗ ಕೇಳ್ತಾ ಇದ್ದೀರಿ.
ಅವ್ರು ಹೆಂಗ್ ಬಿಟ್ಕೊಡ್ತಾರೆ? ಅಥವಾ ತುಮಕೂರು ಅವ್ರು ಗೆದ್ದಿರ್ತಕ್ಕಂಥ ಕ್ಷೇತ್ರ ಅದು ನಮಗೆ ಕೊಡಿ ಅಂತ ಹೇಳಿ ಮೈಸೂರು ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಪಾಪ ಸಮೀಕ್ಷೆಗಳ ಪ್ರಕಾರ ಮೈಸೂರಿನಲ್ಲಿ ಆಪರೇಷನ್ ಕಮಲ ಮತ್ತೆ ಸದ್ದು ಮಾಡ್ತಾ ಇರೋದ ಕಾರಣ ಸಮೀಕ್ಷೆನಾ? ಯಾವ ಸಮೀಕ್ಷೆ? ಈಗ ಇತ್ತೀಚೆಗೆ ಬಂದಿರುವಂತಹ ಸಮೀಕ್ಷೆಗಳು, ನ್ಯಾಷನಲ್ ಮೀಡಿಯಾಗಳು ಕೂಡ ಸಮೀಕ್ಷೆಯ ಪ್ರಕಾರ ಮತ್ತೆ ಅದರ ಸೀಟ್ಸ್ಗಳು ಜಾಸ್ತಿ ಆಗಿದಾವೆ. ಮುಂದೆ ಅತಂತ್ರ ಅಂತ ಹೇಳ್ತಾ ಇದ್ದದ್ದು ಈಗ ಸ್ವತಂತ್ರವಾಗಿ ಭಾರತೀಯ ಜನತಾ ಪಕ್ಷ ಅರಳುತ್ತೆ ಅನ್ನೋ ಮಾತುಗಳು ಇದಕ್ಕೇನಾದ್ರೂ ಪುಷ್ಟಿ ಕೊಡುತ್ತಾ? ನೋಡಿ, ಐರಾನಿಕಲಿ ಮೇ 23ಕ್ಕೆ ರಿಸಲ್ಟ್ಸ್ ಬರ್ತಾ ಇದೆ. ಆ ಮೇ 23ಕ್ಕೆ ಕುಮಾರಸ್ವಾಮಿ ಸರ್ಕಾರಕ್ಕೆ 1 ವರ್ಷ ಆಗುತ್ತೆ. ಅವರು ಅಧಿಕಾರಕ್ಕೆ ಬಂದಿದ್ದು ಮೇ 23, 2018. ಸೊ ಅವತ್ತೇ ರಿಸಲ್ಟ್ಸ್ ಡೇ. ಸೊ ದಟ್ ಕುಡ್ ಬಿ ದಿ ಟರ್ನಿಂಗ್ ಪಾಯಿಂಟ್ ಫಾರ್ ದಿ ಕುಮಾರಸ್ವಾಮಿ ಗವರ್ಮೆಂಟ್. ಸೊ ಅಷ್ಟೊತ್ತಿಗೆ ಏನಾದರೂ ಇಲ್ಲಿ ರಾಷ್ಟ್ರೀಯ ಲೆವೆಲ್ನಲ್ಲಿ ಮೋದಿ ಸರ್ಕಾರ ತಿರುಗಿ ವಾಪಸ್ ಬಂದರೆ ಇಲ್ಲಿ ಖಂಡಿತ ಇಲ್ಲಿ ಅತಂತ್ರ ಸ್ಥಿತಿ ಉಂಟಾಗುತ್ತೆ. ಸೊ ಅದಕ್ಕೆ ಈಗಲಿಂದ ಶುರು ಮಾಡ್ಕೊಂಡಿದ್ದಾರೆ ಬಿಜೆಪಿಯವರು. ನನಗನ್ಸುತ್ತೆ ಇದು ಎಲೆಕ್ಷನ್ ಮೊದಲು ಏನೂ ಆಗಲ್ಲ, ಎಲೆಕ್ಷನ್ ನಂತರ ಎಲ್ಲ ಬತ್ತಳಿಕೆಯಲ್ಲಿ ಕೃಷ್ಣಕುಮಾರ್ ಬಿಜೆಪಿಗೆ 13 ಸೀಟ್ ಮೇಲೆ ಕೊಡ್ತಾ ಇಲ್ಲ, ನಮಗೆ 16 ಸೀಟ್ ಕೊಡ್ತಾ ಇದ್ದಾರೆ. ಆಯ್ತಾ? ಅದೇ ಸಮೀಕ್ಷೆ ನೀವು 11, 13ಕ್ಕೂ ಕಡಿಮೆ, 13ಕ್ಕೂ ಕಡಿಮೆ. ಪ್ರಜ್ವಲ್ ಇಬ್ರು ಬರ್ತಾರೆ. ಹೇಳೋದೇನಂದ್ರೆ ಅದೇ ಸಮೀಕ್ಷೆಗಳು NDAಗೆ ಯಾವ್ದು 290, 280 ಕೊಡ್ತಾ ಇದಾರೋ ಅದೇ ಸಮೀಕ್ಷೆ ಕರ್ನಾಟಕದಲ್ಲಿ ಬಿಜೆಪಿಗೆ 12ರಿಂದ 13 ಸ್ಥಾನನೇ ಕೊಡೋದು. ಹಾಗಾಗಿ ಮೈತ್ರಿಕೂಟಕ್ಕೆ ಜಾಸ್ತಿ ಕೊಡೋದು. ಆಗಿರುವಾಗ ಹೇಗೆ ಆಪರೇಷನ್ ಕಮಲ ರೂಪಕ್ಕೆ ತಿರ್ಗಾ ಸಾಧ್ಯ ಹೇಳಿ? ಎಲ್ಲ ಸಮೀಕ್ಷೆಗಳಿಗೂ ವ್ಯತಿರಿಕ್ತವಾಗಿ ಕಳೆದ ಬಾರಿ ಚುನಾವಣೆ ರಿಸಲ್ಟ್ ಬಂದಿರತಕ್ಕಂಥದ್ದು ತಮಗೆ ಗೊತ್ತಿದೆ. ಇವತ್ತು ನಿನ್ನೆ ಮೊನ್ನೆ 4 ದಿವಸಗಳಿಂದ ಸಮೀಕ್ಷೆಗಳನ್ನು ಮಾಧ್ಯಮಗಳು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಜನಗಳ ಮುಂದೆ ಮೈಕಿಡಿದಾಗ ಜನ ತಿಳಿಸ್ತಾ ಇರತಕ್ಕಂಥ ಅಭಿಪ್ರಾಯವೂ ಗೊತ್ತಾಗಿದೆ. ಜನಕ್ಕೆ ಈ ರಾಷ್ಟ್ರವನ್ನು ನಡೆಸ್ತಕ್ಕಂಥ ಒಬ್ಬ ಸಮರ್ಥ ನಾಯಕತ್ವದ ಅವಶ್ಯಕತೆ ಇದೆ, ಅದಕ್ಕೋಸ್ಕರ ಮೋದಿನ ಬೆಂಬಲಿಸ್ತೀವಿ ಅಂತ ಹೇಳಿ ಜನ ಇವತ್ತು ಹೇಳ್ತಾ ಇದ್ದಾರೆ. ಜೆಡಿಎಸ್ನವರಿಗೆ ಕೃಷ್ಣಕುಮಾರ್ ಅವರೇ, ಅದೇ ಸಮೀಕ್ಷೆ 12ರಿಂದ 13 ಕೊಡೋದು ಬಿಜೆಪಿ ಅವರಿಗೆ. ಗಿಂತ ಮುಂಚೆನೆ ಗೊತ್ತಾಗಿ ದಾಳಗಳನ್ನು ಉರುಳಿಸ್ತಾ ಇದ್ದಾರೆ. ಮುಂದೆ ನಮಗೆ ಅಳಿವು ಉಳಿವಿನ ಪ್ರಶ್ನೆ ಇದೆ, ಹೀಗಾಗಿ ನಮ್ಗೆ ಏನ್ ಬೇಕೋ ಎಲ್ಲ ಮಾಡ್ಕೊಂಡ್ಬೇಡೋಣ ಅನ್ನೋ ಆಲೋಚನೆ ಇದೆ. ನೋಡ್ರಿ, ಅವೆಲ್ಲ ನಿಮ್ ವಿಶ್ಲೇಷಣೆ, ನಿಮ್ ಭ್ರಮೆ, ನಿಮ್ ಹೇಳ್ಕೊಳ್ಳಿ ಬೇಕಾದ್ರೆ, ನಮ್ಗೇನಿಲ್ಲ. ಹಾಗಾಗಿ ನೋಡ್ರಿ, ಬಜೆಟ್ ಆದ್ಮೇಲೆ ಯಾಕ್ರಿ ಪ್ರಾಜೆಕ್ಟ್ ಮಾಡಿಸ್ಲೇಬೇಕ್ರಲ್ವ? ಬಜೆಟ್ ಅಲ್ಲಿ ಇಲ್ದಿದವ್ರು ಯಾವ್ದಾದ್ರು ಪ್ರಾಜೆಕ್ಟ್ ಬೆಂಗಳೂರು ಸಿಟಿನಲ್ಲಿ ಈಗ ಬಜೆಟ್ ಮಂಡನೆ ಆಗಿದೆ, ಅದರಲ್ಲಿರೋ ಪ್ರಾಜೆಕ್ಟ್ ಗೆ ಕೊಡೋದ್ರಲ್ಲಿ ಚುನಾವಣೆ ಬರ್ತಾ ಇದೆ, ಬೇಗ ಬೇಗ ಕೊಡ್ತೀವಿ ಅವೆಲ್ಲ ನೀವು ಹೇಳೋದು. ಹಾಗಾಗಿ ನಿಮಗೆ ಅದಕ್ಕಿಂತ ಚೆನ್ನಾಗಿ ಗೊತ್ತಿದೆ. ಈಗ NDA ಇಷ್ಟು ಸೀಟ್ ತೆಗೆದುಕೊಳ್ಳುತ್ತೋ, ಮಹಾಗಠಬಂಧನ್ ಇಷ್ಟು ತೆಗೆದುಕೊಳ್ಳುತ್ತೋ, ಅಥವಾ ಇಲ್ಲಿ ಏನಾಗುತ್ತೆ ಅನ್ನೋದ್ರ ಜೊತೆಗೆ ಮತ್ತೊಂದು ರಾಜ್ಯದಲ್ಲಿ ಕ್ಯೂರಿಯಾಸಿಟಿ ಮೂಡಿಸಿರೋದು ಇವತ್ತು HD ದೇವೇಗೌಡರ ಕುಟುಂಬ ಸಮೇತ ಕಣ್ಣೀರು ಹಾಕಿರೋದು. ಅದನ್ನು ಕೂಡ ಒಂಚೂರು ಚರ್ಚೆ ಮಾಡಬೇಕಾಗಿದೆ. ಏನೆಲ್ಲ ಅಂಥ ಒಂದು ಭಾವನಾತ್ಮಕ ಒಂದು ವಿಚಾರ ಏನಿತ್ತು, ಯಾಕೆ ಅಷ್ಟೊಂದು ಅಳುವಂತ ಅವಶ್ಯಕತೆ ಇತ್ತು ತಮ್ಮ ಪ್ರಕಾರ ಕೃಷ್ಣಕುಮಾರ್ ಅವರೇ? ನೋಡಿಲ್ಲ, ನೋಡಿದ್ರೆ ಹೇಳ್ತಾ ಇದ್ದು. ನಾವೆಲ್ಲರೂ ನೋಡಿದ್ದೀವಿ, ನಿಮಗೂ ಗೊತ್ತಿದೆ. ಹೇಳಿಕೆ ನೋಡಿ, ಇದಕ್ಕೆ ಹೇಳೋದು ಅಲ್ಲ, ಅದಕ್ಕೆ ಬಿಜೆಪಿ ಕೂಡ ಟಾಂಗ್ ಕೊಡ್ತಾ ಇದೆ. ಯೋಧರು ಹತ್ಯೆ ಆದಾಗ್ಲೂ ಕೂಡ 1 ಮಿನಿಟ್ ಪ್ಲೀಸ್ ಪ್ಲೀಸ್ ಯೋಧರು ಹತ್ಯೆ ಆದಾಗ್ಲೂ ಕೂಡ ನಮ್ಮ ಮಾಜಿ ಪ್ರಧಾನಿ ಆಗಿರ್ಬೋದು ಅಥವಾ ಕುಟುಂಬಕ್ಕೆ ಅಂತ ಒಂದು ಕಣ್ಣೀರು ಬರಲಿಲ್ಲ. ಇವತ್ತು ಯಾಕೆ ಬಂತು ಅನ್ನೋ ಪ್ರಶ್ನೆಗಳನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಟ್ವೀಟ್ ಮಾಡ್ತಿರ್ತಾರೆ, ಹೇಳ್ತಾ ಇದ್ದಾರೆ, ವ್ಯಂಗ್ಯ ಆಡ್ತಾ ಇದ್ದಾರೆ. ನಿಮ್ಮ ಕಣ್ಣೀರಿಗೂ ಬೆಲೆ ಕೊಡಲ್ವಲ್ಲ ನೀವೇ? ಯಾಕಂದ್ರೆ ಹ್ಯೂಮನ್ ಬೀಯಿಂಗ್ಸ್ ಅನ್ನೋದನ್ನು ಕೂಡ ಮರೆತು ಮಾತನಾಡ್ತಾರಲ್ಲ, ಯಾಕೆ ಅಂತ ಒಂದು ಪ್ರಸಂಗ ಬಂದಿದ್ದಾದ್ರೂ ಯಾಕೆ? ಸುಮಾರು ವಾಟ್ಸ್ಆಪ್ ಮೆಸೇಜ್ಗಳು ನೋಡಿದ್ದೀನಿ, ಹಿನ್ನೆಲೆಯಲ್ಲಿ ಅವರು ಅಳ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಇದು ಭಾಷಣ ನೋಡಿಲ್ಲ. ವೀಕ್ಷಕರೇ, ನಮ್ಮ ರಾಜ್ಯದಲ್ಲಷ್ಟೇ ಈ ಆಪರೇಷನ್ ಕಮಲ ಕುರುಹು ಸಿಗ್ತಾ ಇಲ್ಲ, ಬೇರೆ ರಾಜ್ಯಗಳಲ್ಲೂ ಕೂಡ ಆಗ್ತದೆ. ಅಂದ್ರೆ ಕಾಂಗ್ರೆಸ್ನ ಒಂದು ಪಡಿಪಾಟ್ಲು ಅಥವಾ ಅದರ ಅಸ್ತಿತ್ವ ಯಾವ ಮಟ್ಟಿಗಿದೆ ಅನ್ನೋದ್ರ ಬಗ್ಗೆ ಇವತ್ತು ಆಲೋಚನೆಯನ್ನ ಕಾಂಗ್ರೆಸ್ನವರೇ ಮಾಡ್ತಾ ಇದ್ದಾರೆ. ಹೀಗಾಗಿ ಕಂಗಾಲಾಗಿದ್ದಾರಾ ಅನ್ನೋ ಪ್ರಶ್ನೆಯ ಜೊತೆಗೆ ಸದ್ಯದ ಪ್ರಸಕ್ತ ರಾಜಕಾರಣವನ್ನ ಗಮನಿಸಿದಾಗ ಮನೋರಂಜನೆನೂ ಕೂಡ ಅಲ್ಲ. ಯಾಕಂತ ಹೇಳಿದ್ರೆ ಮನೋರಂಜನೆ ಅಂತ ಹೇಳಿದ್ರೆ ವಿ ಶುಡ್ ಬಿ ಹ್ಯಾಪಿ, ಆದ್ರೆ ರಾಜಕೀಯದಲ್ಲಿ ಹಾಸ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ನೋವಿನಿಂದ.
ಇಂಥ ಪರಿಸ್ಥಿತಿಗಳು ರಾಜಕೀಯ ನಾಯಕರು ಏನ್ ಮಾತನಾಡಿದ್ರು ಇರೋಬರಲ್ಲ ಹೇಗ್ ಬೇಕಂಗ್ ಕಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲಿ ನಾಯಕತ್ವ ರೀ, ಎಲ್ಲಿಯ ಮುತ್ಸದ್ದಿತನ ಅನ್ನೋ ಪ್ರಶ್ನೆ ಬರ್ತಾ ಇದೆ. ರಾಮಕೃಷ್ಣ ಉಪಾಧ್ಯಾಯ ಅವರೇ, ಎಸ್, ಕುಡ್ ಯು ಕಮೆಂಟ್ ಆನ್ ದಿಸ್? ಅದೇ ನೋಡಿ, ನೀವು ದೇವೇಗೌಡರು ಮತ್ತು ಅವ್ರ ಫ್ಯಾಮಿಲಿ ಯಾಕೆ ಕಳ್ತಾ ಇದ್ದಾರೆ, ಎಲ್ರಿಗೂ ಇರುತ್ತೆ ನಮ್ಮ ಮಕ್ಕಳು ಮುಂದೆ ಬರಬೇಕು, ನಮ್ಮ ಮೊಮ್ಮಕ್ಕಳು ಮುಂದೆ ಬರಬೇಕು ಅಂತ. ಅದು So ಇವ್ರು ಸಹಜವಾಗಿರುತ್ತೆ. ಮತ್ತು ರಾಜಕೀಯದಲ್ಲಿದ್ದವರಿಗೆ ರಾಜಕೀಯದಲ್ಲೇ ಮುಂದೆ ಬರಲಿ ಅಂತ ಹೇಳಿ ದೇವೇಗೌಡರು ಪಾಪ ದೊಡ್ಡ ತ್ಯಾಗ ಮಾಡಿ ಹಾಸನ ಸೀಟನ್ನು ಬಿಟ್ಕೊಟ್ಟು ಮೊಮ್ಮಗ ಮುಂದೆ ಬರಲಿ ಅಂತ ಮಾಡಿದ್ರು. ಜನ ಯಾಕೆ ಅಪೋಸ್ ಮಾಡಬೇಕು? ಮತ್ತು ಇನ್ನೊಬ್ಬ ಮೊಮ್ಮಗನಿಗೆ ಇನ್ನೊಂದು ಜಾಗ ಮಾಡಿಕೊಡ್ಬೇಕು, ಅಲ್ಲಿ ಮಂಡ್ಯದಲ್ಲಿ ನಿಲ್ಲಿಸ್ತೀವಿ ಅಂತ ಹೋದರು. ಅಲ್ಲಿ ಯಾಕೆ ಸಾಮಾಜಿಕ ಜಾಲತಾಣದಲ್ಲಿ ಅಷ್ಟು ವಿರೋಧ ಮಾಡಬೇಕು, ಟೀಕೆ ಇದು ಮಾಡಬೇಕು? ಮತ್ತೆ ಈಗ ಅವ್ರು ಇದೆರಡು ಸ್ಥಾನ ಬಿಟ್ಟ ಮೇಲೆ ಅವ್ರಿಗೆ ಇನ್ನೊಂದು ಜಾಗ ಬೇಕು. ಪಾಪ ಅವರು ಈಗ ಪಾರ್ಲಿಮೆಂಟ್ ಹೋಗ್ಬೇಕು, ಅದಕ್ಕೂ ಕಾಂಗ್ರೆಸ್ನವರು ಅಡ್ಡಗಾಲ ಹಾಕ್ತಾ ಇದ್ದಾರೆ. ಅಥವಾ ಮೈಸೂರು ಕೊಡಿ ಅಥವಾ ಬೆಂಗಳೂರು ನಾರ್ತ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮೈಸೂರು ನಮ್ಗೆ ಕೊಡೋಕ್ಕಾಗಲ್ಲ, ಸಿದ್ದರಾಮಯ್ಯನವರು ನನ್ನ ಕ್ಷೇತ್ರ ಅದು, ನೀವು ಕಾಲ ಇಡಬೇಡಿ ಅಂತ ಹೇಳಿ. ಇಲ್ಲಿ ಬೆಂಗಳೂರು ನಾರ್ತಲ್ಲಿ ಅದು ಕೊಡೋಕ್ಕಾಗಲ್ಲ. ಹೀಗೆಲ್ಲ ಮಾಡಿದ್ರೆ ಹೇಗೆ? ಇನ್ನೇನ್ ಮಾಡ್ಬೇಕು? ದೇವೇಗೌಡರು ಅಳದೆ ಇನ್ನೇನ್ ಮಾಡ್ಬೇಕು? ಮೈಸೂರು ನಮ್ಮದೇ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ. ಇದ್ದಾರೆ ಅಂತ ತಕ್ಷಣ ಅದ್ರ ಹಿನ್ನೆಲೆ ನೋಡಿ, ಅಲ್ಲ, 1 minute ಕೃಷ್ಣಕುಮಾರ್ ಅವರೇ ಅಲ್ಲಿ ಜನನು ಏನ್ ಹೇಳ್ತಾರೆ, ಕಾಂಗ್ರೆಸ್ ಅವರು ಕೂಡ ಹೇಳ್ತಾರೆ ಇಲ್ಲಿವರೆಗೂ ನಾವೇ ಬಂದಿದ್ದೀವ್ರಿ, ಯಾವಾಗ್ಲೂ ಜೆಡಿಎಸ್ ಅನ್ನೋದಿಲ್ಲ, ಸಡನ್ ಕೊಡ್ತಾ ಇದ್ದಾರೆ ಇಲ್ಲಿ. ಅಲ್ಲ, ಅರ್ಥ ಮಾಡ್ಕೋಬೇಕಾಗಿದೆ, ಅವ್ರ ಕೈಯಲ್ಲಿದ್ದಂತಹ ಸೀಟ್ಗಳನ್ನ ಅವ್ರು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕಾಗಿತ್ತು. ಅವ್ರಿಗೆ ಹಾಸನ್ನು ಇಷ್ಟು ವರ್ಷಗಳ ಕಾಲ ರಾಜಕಾರಣ ಮಾಡ್ಕೊಂಬಂದಂಥ ಕ್ಷೇತ್ರ ಆಯ್ತು. ನಾನು ಇರೋ ತನಕ ನನಗೆ ಎಲ್ಲಿ ಅವ್ರಿಗೆ ಸಾಮರ್ಥ್ಯ ಇದೆ ಅಲ್ಲಿ ತನಕ ನಾನು ಇರ್ತೀನಿ, ಆಮೇಲೆ ನನ್ನ ಮೊಮ್ಮಗನಿಗೆ ಬಿಟ್ಕೊಡ್ತೀನಿ, ಸಂತೋಷ. ಓಕೆ, ಈಗ ಆ ವಿಚಾರವನ್ನು ಚರ್ಚೆ ಮಾಡ್ತಾ ಹೋದ್ರೆ ಅದು ಎಷ್ಟು ಜನರೇಷನ್ ಕೂಡ ಸಾಕಾಗೋದಿಲ್ಲ. ಅದ್ವಾನಿ ಅವರೇನು ಗುಜರಾತ್ 1 minute ನೀವು ನಿಲ್ಲಲ್ಲ, ನೀವು ಆ ರೀತಿ ಮಾತನಾಡಕ್ಕೆ ಸದ್ಯಕ್ಕಂತೂ ಆಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲೇ ಅದೇನೋ ಕುದಿತಾ ಇದೆ. ಇನ್ಯಾವುದೋ ಪಾರ್ಟಿ ಮರ್ಜಿ ಈಗ ಏನ್ ಅಚೀವ್ ಮಾಡಕ್ ಹೋಗ್ತಾ ಇದ್ರಿ? 1 minute ಭಾರತೀಯ ಜನತಾ ಪಕ್ಷದವರು ಇಷ್ಟೊಂದು ಹೇಳ್ತಾ ಇದ್ದಾರಲ್ಲ, ಮೈತ್ರಿಯ ಲೋಪದೋಷಗಳೇ ನಮ್ಗೆ ಲಾಭ ಅಂತ ಹೇಳ್ತಾ ಇದ್ದೀರಲ್ಲ, ಏನ್ ಮಾಡಕ್ ಹೊರಟಿದ್ದೀರಿ? ನಾವು ಬಹಳ ಸ್ಪಷ್ಟವಾಗಿ ಇವತ್ತಿನ ಪ್ರೆಸ್ ಮೀಟಲ್ಲೂ ಹೇಳಿರ್ತಕ್ಕಂಥದ್ದು ಇಷ್ಟೇ. ನಮಗಿರ್ತಕ್ಕಂಥದ್ದು ರಾಷ್ಟ್ರೀಯತೆ, ಕೇಂದ್ರ ಸರ್ಕಾರದ ಸಾಧನೆಗಳು, ನಮ್ಮ ಹಿಂದಿನ ಸರ್ಕಾರದ ಸಾಧನೆಗಳು, ಇವತ್ತು ಹಿಂದಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ವೈಫಲ್ಯಗಳು, ಅದು 2G 3G 4G ಇಂದ ಹಿಡಿದು ನಮ್ಮ ಕಾಮನ್ವೆಲ್ತ್ ಗೇಮ್ಸ್ ಕೊಡ್ಲಿ. ಇಲ್ಲಿರ್ತಕ್ಕಂಥದ್ದು ಇದ್ದಿದ್ರೆ ಈ 5 ವರ್ಷಗಳಲ್ಲಿ ಏನಾದ್ರು ಇದಾರೆ ಅಂತ ಹೇಳಿದ್ರೆ ಪ್ರೂವ್ ಮಾಡೋ ತಾಕತ್ತಿದ್ರೆ ಇಷ್ಟೊತ್ತಿಗೆ ಮಾಡ್ಬೇಕಾಗಿತ್ತು ಅವ್ರ ಕೈಲಿ. ಅದಿಲ್ಲ, ಬಿಡಿ. 50 ಅಂಶಗಳ ಬಿಡುವೆ, ಒಂದು ಚಾರ್ಜ್ ಇಲ್ಲ, ಒಂದು ಕರಪ್ಷನ್ ಚಾರ್ಜ್ ಇಲ್ಲ, ಏನಿಲ್ಲ. ಜನ ನೀವೇನೇ ಹೇಳ್ಕೋಬಹುದು, ದೇಶದ ಜನಕ್ಕೆ ಇವತ್ತು ನಾವು ಹೊರಟಿರ್ತಕ್ಕಂಥದ್ದು ಡೆವಲಪ್ಮೆಂಟ್ ಅಜೆಂಡಾದಲ್ಲಿ. ನೀವು ಅತಿಯಾದ ವಿಶ್ವಾಸದಲ್ಲಿ ಇದ್ದೀರಿ? ಅತಿಯಾದ ವಿಶ್ವಾಸ ಅಲ್ಲ, ಆತ್ಮವಿಶ್ವಾಸ ಇದೆ ನಮಗೆ. ಯಾವುದೇ ಕಾರಣಕ್ಕೂ ಏನೋ ಎಂತದಿಲ್ಲ, ರಾಜಕೀಯ ನಾಯಕರಿಗೆ ಆತ್ಮನೇ ಇಲ್ಲ ಅಂದ್ರ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಕೇಳಿ, NDA ಸರ್ಕಾರ ಈಗಾಗಲೇ ದೇಶದ ಮೂಲೆ ಮೂಲೆಯಲ್ಲಿ ಮಾಯಾವತಿ ಮಹಾಗಠಬಂಧನ್ ಅಂತ ಹೋದ್ರು, ಗಠಬಂಧನ ಹಾಸ್ಯಾಸ್ಪದ ಆಗ್ತಾ ಇದೆ. ಇವತ್ತು ನಾವು ಎಲ್ಲೂ ಕೂಡ ನಾನು ನಿಮ್ ಜೊತೆ ಹೋಗೋದಿಲ್ಲ, ಪಕ್ಷಾತೀತವಾಗಿ ಆ ಮಾತುಗಳನ್ನ ಪ್ರಸ್ತಾಪ ಮಾಡ್ಬೇಕು ಅನ್ಸುತ್ತೆ. ಮಾಯಾವತಿ ಅವರು ಹೇಳ್ತಾ ಇದ್ದಾರೆ, ಈಗ ಕಾಂಗ್ರೆಸ್ ನಂತೂ ಮೂಸು ನೋಡ್ತಾ ಇಲ್ಲ, ಇಲ್ಲಿ ಕೈ ಎತ್ತಿಸ್ಕೊಂಡು ಕರ್ಕೊಂಡು ಹೋಗಿದ್ರು ಆರಾಮಾಗಿ. ಎಲ್ಲರೂ ಕೂಡ ವಿಧಾನಸೌಧ ಮೆಟ್ಟಿಲುಗಳ ಮೇಲೆ ಎಲ್ಲ ಕೂಡ ಜೈಕಾರ ಹಾಕಿದ್ರು. ಚಂದ್ರಬಾಬು ನಾಯ್ಡು ನಿಮ್ಮ ಕಥೆ ಏನು? ಒಟ್ಟಾಗಿ ಭಾರತೀಯ ಜನತಾ ಪಾರ್ಟಿ ಸೋಲಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅದಕ್ಕೋಸ್ಕರ ಕಾಂಗ್ರೆಸ್ಸಿನ ದೇಶದಲ್ಲಿ ಎಲ್ಲೂ ದೇಶದಲ್ಲಿ ಯಾವ ಮೂಲೆಯಲ್ಲೂ ಒಪ್ಕೊಳ್ತಿದ್ದೀರಾ? ನಾವೇ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ನೋಡಿ. ಅವರು ಮರ್ಸಿ ತೋರಿಸಿದ್ದಾರೆ. ವಾಚಾಮಗೋಚರವಾಗಿ ಡಿಮಾನಿಟೈಸೇಷನ್ ಫೇಲ್ಯೂರ್, GST ಫೇಲ್ಯೂರ್, ಮೇಕ್ ಇನ್ ಇಂಡಿಯಾ ಫೇಲ್ಯೂರ್, ಸ್ಕಿಲ್ ಇಂಡಿಯಾ ಫೇಲ್ಯೂರ್, ಡಿಜಿಟಲ್ ಇಂಡಿಯಾ ಫೇಲ್ಯೂರ್. ಸ್ಲೋಗನ್ಗಳು ತಗೊಳ್ರಿ. ಯಾವ ಒಂದು ಸ್ಲೋಗನ್ ಸತ್ಯ ಅಂತ ಹೇಳಿ ಅಚ್ಚೇ ದಿನ ಎಲ್ಲಿದೆ? ಅಚ್ಚೇ ದಿನ ಎಲ್ಲಿದೆ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಯಾರ ವಿಕಾಸ? ಏರ್ ಇಂಡಿಯಾ ಮಾರಕ್ಕಾಗಿಲ್ಲ ಅವರಿಗೆ, ಏರ್ ಇಂಡಿಯಾ ಮಾರಾಟ ಮಾಡಕ್ಕಾಗಲ್ಲ. 2 ಲಕ್ಷ ಕೋಟಿ ಕೊಡ್ತಾರೆ ಲಾಸ್ಟ್ ಮೇಕಿಂಗ್ PSU ಗೆ ಬಜೆಟ್ ಇಂದ. ನಮ್ ರವಿ ಸುಬ್ರಹ್ಮಣ್ಯ ಅವರಿಗೆ ಒಂದೇ ಒಂದು ಪ್ರಶ್ನೆ, ಯಾವ ಸ್ಲೋಗನ್ ಮೋದಿದು ನಿಜ ಆಗಿದೆ?
5 ವರ್ಷದಲ್ಲಿ ಯಾವ್ದನ್ನ ಮಾಡಿದ್ದಾರೆ ಹೇಳಿ? GST ಸ್ಕಿಲ್ ಇಂಡಿಯಾ ಮಾಡಿದಾರ, ಯುವಕರಿಗೆ ಇದು ಇಲ್ಲ. ಆಯ್ತು 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 ಮೇಕ್ ಇನ್ ಇಂಡಿಯಾ ಮಾಡಿದಾರ, ನೀವು ಸೂರ್ಯ ಅವರೇ, ನೀವು ದಯವಿಟ್ಟು Digital ಡಿಬೇಟ್ India, ಇಡಬೇಕು. smart ಅದರಲ್ಲಿ city. ಅವ್ರು ಹೇಳ್ತಿದ್ದಾರೆ, ಉತ್ತರಿಸ್ತೀವಿ. ಈ escape ಆಗೋ ಕೆಲಸ ಬೇಡ ನಮಗೆ. ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ. ಅಲ್ಲ, ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿ ದುಡ್ಡನ್ನು ಉಪಯೋಗಿಸೋ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ. ನಿಮ್ಗೆ ಯಾವ ರೈಟ್ ಇದೆ ಅಂತ ಕೇಳ್ತೀರಿ? ಅವ್ರು 6 ವರ್ಷ, ನೀವು 1 ವರ್ಷ ಏನ್ ಕಳೆದಿದ್ದೀರಿ ನೀವು? ಸರಿಯಾದ ಸಮಯಕ್ಕೆ ಸಿದ್ದರಾಮಯ್ಯ ಸರಿಯಾದ ಸಮಯಕ್ಕೆ ಬಿಡುಗಡೆ. ರವಿ ಸುಬ್ರಹ್ಮಣ್ಯ ಅವರೇ, ಐ ಗಾಟ್ ಇಟ್. ಅಲ್ಲ ಒಂದ್ ನಿಮಿಷ ನೀವು ಯಾಕೆ ಫೈನ್ ರವಿ ಸುಬ್ರಹ್ಮಣ್ಯ ಅವರೇ, ಓಕೆ ಆಯ್ತು ಎಸ್ ಯು ಆರ್ ರೈಟ್. ಆಯ್ತು ರವಿ ಸುಬ್ರಹ್ಮಣ್ಯ ಅವರೇ, ಫೈನ್ ಮೇಕ್ ಇನ್ ಇಂಡಿಯಾ. ಓಕೆ ಥ್ಯಾಂಕ್ ಯು ಆಲ್ ಆಫ್ ಯು. ಆದ್ರೆ ಜನ ಏನ್ ಗಮನಿಸ್ತಿರ್ತಾರೆ ಅಂತ ಹೇಳಿದ್ರೆ, ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೇ ಆದ್ರೆ ಇವ್ರು ಯಾಕೆ ಇಷ್ಟೊಂದು ಆಕ್ರೋಶ ಭರಿತರಾಗಬೇಕು, ಅಥವಾ ಅವರಲ್ಲಿ ಸಾಕಷ್ಟು ಲೋಪದೋಷಗಳನ್ನ ವಿರೋಧ ಪಕ್ಷಗಳು ಎತ್ತಿ ಹಿಡಿದಿದ್ದೇ ಆದ್ರೆ ಅವ್ರು ಯಾಕೆ ಇಷ್ಟು ಕಚ್ಚಾಡಬೇಕು ಅನ್ನೋ ಪ್ರಶ್ನೆ ಮಾಡ್ತಾ ಇರ್ತಾರೆ. ಇವೆಲ್ಲದರ ನಡುವೆ ತಂತ್ರಗಾರಿಕೆಗೆ, ಯಾವುದೇ ಕುತಂತ್ರಗಳಿಗೆ ಒಳಗಾಗದೆ ಈ ಬಾರಿ ಮತದಾನ ಹೇಗೆ ಮಾಡೋದು ಅನ್ನೋದನ್ನ, ಅಭ್ಯರ್ಥಿಗಳು ಹೇಗೆ ಗೆಲ್ಲಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೋ, ಪರೀಕ್ಷೆಯಲ್ಲಿ ಡವಡವ ಅಂತಿದೆಯೋ ಅವರ ಎದೆ, ಅದೇ ರೀತಿಯಾಗಿ ನಾವು ಜಾಗರೂಕತೆಯಿಂದ ಮತದಾನ ಮಾಡೋಣ ಅನ್ನುವ ಕಳಕಳಿಯನ್ನ TV5 ವ್ಯಕ್ತಪಡಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ, ನಮಸ್ಕಾರ.